ಆರೋಗ್ಯ ಅಧಿಕಾರಿಗಳು ಹಾಗೆಯೇ ರಾಜ್ಯ ಆರೋಗ್ಯ ಸಚಿವರು ಇವರೆಲ್ಲರೂ ನೋಡಲೇಬೇಕಾಗಿರುವಂತಹ ಒಂದು ಸುದ್ದಿ ಇದು. ಯಾಕಂದ್ರೆ ಜೀವ ಉಳಿಸಬೇಕಾದ ಆಂಬ್ಯುಲೆನ್ಸ್ಗಳೇ ಅನಾರೋಗ್ಯದಿಂದ ಬಳಲ್ತಾ ಇದ್ದಾವೆ, ರೋಗಿಗಳು ಪರದಾಡುವಂತಾಗಿದೆ. ಆರೋಗ್ಯ ಸಚಿವರು ಈ ಸ್ಟೋರಿ ನೋಡಲೇಬೇಕು. ಮಂಡ್ಯದಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಅನಾರೋಗ್ಯ. ಮಂಡ್ಯ ಜಿಲ್ಲೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಆಂಬ್ಯುಲೆನ್ಸ್ಗಳು ಮೂಲೆ ಸೇರುವಂತಾಗಿದೆ, ತುಕ್ಕು ಹಿಡುವಂತಹ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಸಮಸ್ಯೆ 108 ಸಮಸ್ಯೆ. ಮಂಡ್ಯ ಜಿಲ್ಲೆಯಲ್ಲಿರುವ ಆಂಬ್ಯುಲೆನ್ಸ್ಗಳು ಅನಾರೋಗ್ಯದಿಂದ ಬಳಲುತ್ತಿವೆ. ಚಿಕಿತ್ಸೆ ಕೊಡಿಸಬೇಕಾದ ಆರೋಗ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಹೌದು, ಬಡ ರೋಗಿಗಳ ಜೀವ ಉಳಿಸಬೇಕಿದ್ದ ಆಂಬ್ಯುಲೆನ್ಸ್ಗಳಿಗೆ ಕಾಯಿಲೆ ಬಂದಿದೆ. ತುರ್ತು ಸೇವೆ ಒದಗಿಸುವ ಆಂಬ್ಯುಲೆನ್ಸ್ಗಳಿಗೆ ತುರ್ತು ಪರಿಸ್ಥಿತಿ ಎದುರಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿರುವ 21 ಆಂಬ್ಯುಲೆನ್ಸ್ಗಳ ಪೈಕಿ 8 ಆಂಬ್ಯುಲೆನ್ಸ್ಗಳು ಕಳೆದ 1.5 ವರ್ಷದಿಂದ ಸಣ್ಣ ಪುಟ್ಟ ರಿಪೇರಿ ಅಂತ ಗ್ಯಾರೇಜ್ ಸೇರಿವೆ. ಆದ್ರೆ ಅದರಲ್ಲಿ 4 ಆಂಬ್ಯುಲೆನ್ಸ್ಗಳು ಖಾಸಗಿ ವ್ಯಕ್ತಿಯ ಮನೆ ಮುಂದೆ ನಿಂತಿವೆ. ವಿವಿಧ ಆಸ್ಪತ್ರೆಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ವು. ಆದ್ರೆ ಸಣ್ಣ ಪುಟ್ಟ ರಿಪೇರಿಗೆ ಅಂತ ಹೇಳಿ ಗ್ಯಾರೇಜ್ಗೆ ಬಿಡ್ಲಾಗಿತ್ತು. ಆದ್ರೆ ಏನು ಗ್ಯಾರೇಜ್ ನಲ್ಲಿ ಏನು ಬೇಗ ರಿಪೇರಿಯನ್ನ ಮಾಡಿಸ್ಕೊಳ್ಳಿಲ್ಲ. ಹಾಗಾಗಿ ಗ್ಯಾರೇಜ್ ನಲ್ಲಿ ಇದ್ದವರು ಅಥವಾ ಬೇರೆ ಯಾರೋ ಇಂಜಿನ್ ಕೂಡ ಕದ್ದು ಮಾರಾಟ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ವಾಹನ ಅಂದ್ರೆ ಅದಕ್ಕೆ ಪ್ರಮುಖ ಭಾಗ ಇಂಜಿನ್, ಅದು ಸಾಕಷ್ಟು ಬೆಲೆ ಬಾಳ್ತದೆ. ಆದ್ರೆ ಇಂಜಿನ್ನೇ ಮಾರಾಟ ಮಾಡ್ಕೊಂಡಿದ್ದಾರೆ. ಇಂಜಿನ್ ಮಾತ್ರ ಅಲ್ಲ, ಇಲ್ಲಿ ಗಮನಿಸಬಹುದು ಹೆಡ್ಲೈಟ್ ಸಹಿತ ಕಳ್ತನವನ್ನ ಮಾಡಿದ್ದಾರೆ. ರಿಪೇರಿಗೆ ಹೋದ ಆಂಬ್ಯುಲೆನ್ಸ್ಗಳು ಇಷ್ಟು ದಿನವಾದರೂ ರಿಪೇರಿ ಆಗಿಲ್ಲ. ಅಲ್ಲದೆ ಇವುಗಳಲ್ಲಿದ್ದ ಬೆಲೆ ಬಾಳುವ ಇಂಜಿನ್, ಸ್ಪೇರ್ ಪಾರ್ಟ್ಸ್ ಕೂಡ ಕಳ್ಳತನವಾಗಿದೆ ಅಂತೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಾರ್ವಜನಿಕರು ಒಂದು ಸೇವೆಗೆ ಯಾರು ಅಪಘಾತ ಸಾವಿಂದ ಬದುಕೋಸ್ಕರ ಒಂದು ಕಾಲ್ ಕರೆ ಮಾಡಿದ್ರು ಕೂಡ ಸ್ಪಂದಿಸಲ್ಲ. ಹಾಗಾಗಿ ಇದು ಈಗ ನೋಡಿದ್ರೆ ಒಂದು 4 ಕೆಟೋ ನಿಂತಿದೆ ಅಂತ ತೋರಿಸ್ತಾರೆ. ಅದು ಇಂಜಿನ್ ಇಲ್ಲ, ವೀಲ್ಗಳಿಲ್ಲ, ಏನಂದ್ರೆ ಏನಿಲ್ಲ, ಒಳ್ಳೆ ಸ್ಕ್ರಾಪ್ ಗಾಡಿ ನಿಂತಿದೆ. ಇವೆಲ್ಲ ನೋಡಿದ್ರೆ ಮಂಡ್ಯದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಇವೆಲ್ಲದರ ವಿರುದ್ಧ ಒಂದು ತನಿಖೆ ಆಗಬೇಕು. ಈ ಅಧಿಕಾರಿಗಳ ವಿರುದ್ಧ ತನಿಖೆ ಆಗಬೇಕು. ಮತ್ತೆ ಈ ಸಂಬಂಧಪಟ್ಟ ಅಧಿಕಾರಿ ಯಾರು ನಿರ್ಲಕ್ಷ್ಯತನ ತೋರಿದರೆ ಅವ್ರ ಮೇಲೆ ಸಸ್ಪೆಂಡ್ ಮಾಡಬೇಕು. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ, ಆರೋಗ್ಯ ಸಚಿವರು ಕ್ರಮ ಕೈಗೊಳ್ತಾರ, ಕಾದು ನೋಡಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯ ಆರೋಗ್ಯ ಅಧಿಕಾರಿಗಳು ಹಾಗೆಯೇ ರಾಜ್ಯ ಆರೋಗ್ಯ ಸಚಿವರು ಇವರೆಲ್ಲರೂ ನೋಡಲೇಬೇಕಾಗಿರುವಂತಹ ಒಂದು ಸುದ್ದಿ ಇದು. ಯಾಕಂದ್ರೆ ಜೀವ ಉಳಿಸಬೇಕಾದ ಆಂಬ್ಯುಲೆನ್ಸ್ಗಳೇ ಅನಾರೋಗ್ಯದಿಂದ ಬಳಲ್ತಾ ಇದ್ದಾವೆ, ರೋಗಿಗಳು ಪರದಾಡುವಂತಾಗಿದೆ. ಆರೋಗ್ಯ ಸಚಿವರು ಈ ಸ್ಟೋರಿ ನೋಡಲೇಬೇಕು. ಮಂಡ್ಯದಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಅನಾರೋಗ್ಯ. ಮಂಡ್ಯ ಜಿಲ್ಲೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಆಂಬ್ಯುಲೆನ್ಸ್ಗಳು ಮೂಲೆ ಸೇರುವಂತಾಗಿದೆ, ತುಕ್ಕು ಹಿಡುವಂತಹ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಸಮಸ್ಯೆ 108 ಸಮಸ್ಯೆ. ಮಂಡ್ಯ ಜಿಲ್ಲೆಯಲ್ಲಿರುವ ಆಂಬ್ಯುಲೆನ್ಸ್ಗಳು ಅನಾರೋಗ್ಯದಿಂದ ಬಳಲುತ್ತಿವೆ. ಚಿಕಿತ್ಸೆ ಕೊಡಿಸಬೇಕಾದ ಆರೋಗ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಹೌದು, ಬಡ ರೋಗಿಗಳ ಜೀವ ಉಳಿಸಬೇಕಿದ್ದ ಆಂಬ್ಯುಲೆನ್ಸ್ಗಳಿಗೆ ಕಾಯಿಲೆ ಬಂದಿದೆ. ತುರ್ತು ಸೇವೆ ಒದಗಿಸುವ ಆಂಬ್ಯುಲೆನ್ಸ್ಗಳಿಗೆ ತುರ್ತು ಪರಿಸ್ಥಿತಿ ಎದುರಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿರುವ 21 ಆಂಬ್ಯುಲೆನ್ಸ್ಗಳ ಪೈಕಿ 8 ಆಂಬ್ಯುಲೆನ್ಸ್ಗಳು ಕಳೆದ 1.5 ವರ್ಷದಿಂದ ಸಣ್ಣ ಪುಟ್ಟ ರಿಪೇರಿ ಅಂತ ಗ್ಯಾರೇಜ್ ಸೇರಿವೆ. ಆದ್ರೆ ಅದರಲ್ಲಿ 4 ಆಂಬ್ಯುಲೆನ್ಸ್ಗಳು ಖಾಸಗಿ ವ್ಯಕ್ತಿಯ ಮನೆ ಮುಂದೆ ನಿಂತಿವೆ. ವಿವಿಧ ಆಸ್ಪತ್ರೆಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ವು. ಆದ್ರೆ ಸಣ್ಣ ಪುಟ್ಟ ರಿಪೇರಿಗೆ ಅಂತ ಹೇಳಿ ಗ್ಯಾರೇಜ್ಗೆ ಬಿಡ್ಲಾಗಿತ್ತು. ಆದ್ರೆ ಏನು ಗ್ಯಾರೇಜ್ ನಲ್ಲಿ ಏನು ಬೇಗ ರಿಪೇರಿಯನ್ನ ಮಾಡಿಸ್ಕೊಳ್ಳಿಲ್ಲ. ಹಾಗಾಗಿ ಗ್ಯಾರೇಜ್ ನಲ್ಲಿ ಇದ್ದವರು ಅಥವಾ ಬೇರೆ ಯಾರೋ ಇಂಜಿನ್ ಕೂಡ ಕದ್ದು ಮಾರಾಟ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ವಾಹನ ಅಂದ್ರೆ ಅದಕ್ಕೆ ಪ್ರಮುಖ ಭಾಗ ಇಂಜಿನ್, ಅದು ಸಾಕಷ್ಟು ಬೆಲೆ ಬಾಳ್ತದೆ. ಆದ್ರೆ ಇಂಜಿನ್ನೇ ಮಾರಾಟ ಮಾಡ್ಕೊಂಡಿದ್ದಾರೆ. ಇಂಜಿನ್ ಮಾತ್ರ ಅಲ್ಲ, ಇಲ್ಲಿ ಗಮನಿಸಬಹುದು ಹೆಡ್ಲೈಟ್ ಸಹಿತ ಕಳ್ತನವನ್ನ ಮಾಡಿದ್ದಾರೆ. ರಿಪೇರಿಗೆ ಹೋದ ಆಂಬ್ಯುಲೆನ್ಸ್ಗಳು ಇಷ್ಟು ದಿನವಾದರೂ ರಿಪೇರಿ ಆಗಿಲ್ಲ. ಅಲ್ಲದೆ ಇವುಗಳಲ್ಲಿದ್ದ ಬೆಲೆ ಬಾಳುವ ಇಂಜಿನ್, ಸ್ಪೇರ್ ಪಾರ್ಟ್ಸ್ ಕೂಡ ಕಳ್ಳತನವಾಗಿದೆ ಅಂತೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಾರ್ವಜನಿಕರು ಒಂದು ಸೇವೆಗೆ ಯಾರು ಅಪಘಾತ ಸಾವಿಂದ ಬದುಕೋಸ್ಕರ ಒಂದು ಕಾಲ್ ಕರೆ ಮಾಡಿದ್ರು ಕೂಡ ಸ್ಪಂದಿಸಲ್ಲ.
ಹಾಗಾಗಿ ಇದು ಈಗ ನೋಡಿದ್ರೆ ಒಂದು 4 ಕೆಟೋ ನಿಂತಿದೆ ಅಂತ ತೋರಿಸ್ತಾರೆ. ಅದು ಇಂಜಿನ್ ಇಲ್ಲ, ವೀಲ್ಗಳಿಲ್ಲ, ಏನಂದ್ರೆ ಏನಿಲ್ಲ, ಒಳ್ಳೆ ಸ್ಕ್ರಾಪ್ ಗಾಡಿ ನಿಂತಿದೆ. ಇವೆಲ್ಲ ನೋಡಿದ್ರೆ ಮಂಡ್ಯದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಇವೆಲ್ಲದರ ವಿರುದ್ಧ ಒಂದು ತನಿಖೆ ಆಗಬೇಕು, ಈ ಅಧಿಕಾರಿಗಳ ವಿರುದ್ಧ ತನಿಖೆ ಆಗಬೇಕು, ಮತ್ತೆ ಈ ಸಂಬಂಧಪಟ್ಟ ಅಧಿಕಾರಿ ಯಾರು ನಿರ್ಲಕ್ಷ್ಯತೆ ತೋರಿದರೆ ಅವ್ರ ಮೇಲೆ ಸಸ್ಪೆಂಡ್ ಮಾಡಬೇಕು. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ, ಆರೋಗ್ಯ ಸಚಿವರು ಕ್ರಮ ಕೈಗೊಳ್ತಾರ, ಕಾದು ನೋಡಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯ ಆರೋಗ್ಯ ಅಧಿಕಾರಿಗಳು ಹಾಗೆಯೇ ರಾಜ್ಯ ಆರೋಗ್ಯ ಸಚಿವರು ಇವರೆಲ್ಲರೂ ನೋಡ್ಲೇಬೇಕಾಗಿರುವಂತಹ ಒಂದು ಸುದ್ದಿ ಇದು. ಯಾಕಂದ್ರೆ ಜೀವ ಉಳಿಸಬೇಕಾದ ಆಂಬ್ಯುಲೆನ್ಸ್ಗಳೇ ಅನಾರೋಗ್ಯದಿಂದ ಬಳಲ್ತಾ ಇದ್ದಾವೆ, ರೋಗಿಗಳು ಪರದಾಡುವಂತಾಗಿದೆ. ಆರೋಗ್ಯ ಸಚಿವರು ಈ ಸ್ಟೋರಿ ನೋಡಲೇಬೇಕು. ಮಂಡ್ಯದಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಅನಾರೋಗ್ಯ. ಮಂಡ್ಯ ಜಿಲ್ಲೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಆಂಬ್ಯುಲೆನ್ಸ್ಗಳು ಮೂಲೆ ಸೇರುವಂತಾಗಿದೆ, ತುಕ್ಕು ಹಿಡುವಂತಹ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಸಮಸ್ಯೆ 108 ಸಮಸ್ಯೆ. ಮಂಡ್ಯ ಜಿಲ್ಲೆಯಲ್ಲಿರುವ ಆಂಬ್ಯುಲೆನ್ಸ್ಗಳು ಅನಾರೋಗ್ಯದಿಂದ ಬಳಲುತ್ತಿವೆ. ಚಿಕಿತ್ಸೆ ಕೊಡಿಸಬೇಕಾದ ಆರೋಗ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಹೌದು, ಬಡ ರೋಗಿಗಳ ಜೀವ ಉಳಿಸಬೇಕಿದ್ದ ಆಂಬ್ಯುಲೆನ್ಸ್ಗಳಿಗೆ ಕಾಯಿಲೆ ಬಂದಿದೆ. ತುರ್ತು ಸೇವೆ ಒದಗಿಸುವ ಆಂಬ್ಯುಲೆನ್ಸ್ಗಳಿಗೆ ತುರ್ತು ಪರಿಸ್ಥಿತಿ ಎದುರಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿರುವ 21 ಆಂಬ್ಯುಲೆನ್ಸ್ಗಳ ಪೈಕಿ 8 ಆಂಬ್ಯುಲೆನ್ಸ್ಗಳು ಕಳೆದ 1.5 ವರ್ಷದಿಂದ ಸಣ್ಣ ಪುಟ್ಟ ರಿಪೇರಿ ಅಂತ ಗ್ಯಾರೇಜ್ ಸೇರಿವೆ. ಆದ್ರೆ ಅದರಲ್ಲಿ 4 ಆಂಬ್ಯುಲೆನ್ಸ್ಗಳು ಖಾಸಗಿ ವ್ಯಕ್ತಿಯ ಮನೆ ಮುಂದೆ ನಿಂತಿವೆ. ವಿವಿಧ ಆಸ್ಪತ್ರೆಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ವು. ಆದ್ರೆ ಸಣ್ಣ ಪುಟ್ಟ ರಿಪೇರಿಗೆ ಅಂತ ಹೇಳಿ ಗ್ಯಾರೇಜ್ಗೆ ಬಿಡ್ಲಾಗಿತ್ತು. ಆದ್ರೆ ಏನು ಗ್ಯಾರೇಜ್ ನಲ್ಲಿ ಏನು ಬೇಗ ರಿಪೇರಿಯನ್ನ ಮಾಡಿಸ್ಕೊಳ್ಳಿಲ್ಲ. ಹಾಗಾಗಿ ಗ್ಯಾರೇಜ್ ನಲ್ಲಿದ್ದವರ ಅಥವಾ ಬೇರೆ ಯಾರೋ ಇಂಜಿನ್ ಕೂಡ ಕದ್ದು ಮಾರಾಟ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ವಾಹನ ಅಂದ್ರೆ ಅದಕ್ಕೆ ಪ್ರಮುಖ ಭಾಗ ಇಂಜಿನ್, ಅದು ಸಾಕಷ್ಟು ಬೆಲೆ ಬಾಳ್ತದೆ. ಆದ್ರೆ ಇಂಜಿನ್ನೇ ಮಾರಾಟ ಮಾಡ್ಕೊಂಡಿದ್ದಾರೆ. ಇಂಜಿನ್ ಮಾತ್ರ ಅಲ್ಲ, ಇಲ್ಲಿ ಗಮನಿಸಬಹುದು ಹೆಡ್ಲೈಟ್ ಸಹಿತ ಕಳ್ತನವನ್ನ ಮಾಡಿದ್ದಾರೆ. ರಿಪೇರಿಗೆ ಹೋದ ಆಂಬ್ಯುಲೆನ್ಸ್ಗಳು ಇಷ್ಟು ದಿನವಾದರೂ ರಿಪೇರಿ ಆಗಿಲ್ಲ. ಅಲ್ಲದೆ ಇವುಗಳಲ್ಲಿದ್ದ ಬೆಲೆ ಬಾಳುವ ಇಂಜಿನ್, ಸ್ಪೇರ್ ಪಾರ್ಟ್ಸ್ ಕೂಡ ಕಳ್ಳತನವಾಗಿದೆ ಅಂತೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಾರ್ವಜನಿಕರು ಒಂದು ಸೇವೆಗೆ ಯಾರು ಅಪಘಾತ ಸಾವಿಂದ ಬದುಕೋಸ್ಕರ ಒಂದು ಕಾಲ್ ಕರೆ ಮಾಡೋರು ಕೂಡ ಸ್ಪಂದಿಸಲ್ಲ. ಹಾಗಾಗಿ ಇದು ಈಗ ನೋಡಿದ್ರೆ ಒಂದು 4 ಕೆಟೋ ನಿಂತಿದೆ ಅಂತ ತೋರಿಸ್ತಾರೆ. ಅದು ಇಂಜಿನ್ ಇಲ್ಲ, ವೀಲ್ಗಳಿಲ್ಲ, ಏನಂದ್ರೆ ಏನಿಲ್ಲ, ಒಳ್ಳೆ ಸ್ಕ್ರಾಪ್ ಗಾಡಿ ನಿಂತಿದೆ. ಇವೆಲ್ಲ ನೋಡಿದ್ರೆ ಮಂಡ್ಯದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಇವೆಲ್ಲದರ ವಿರುದ್ಧ ಒಂದು ತನಿಖೆ ಆಗಬೇಕು, ಈ ಅಧಿಕಾರಿಗಳ ವಿರುದ್ಧ ತನಿಖೆ ಆಗಬೇಕು, ಮತ್ತೆ ಈ ಸಂಬಂಧಪಟ್ಟ ಅಧಿಕಾರಿ ಯಾರು ನಿರ್ಲಕ್ಷ್ಯತೆ ತೋರಿದರೆ ಅವ್ರ ಮೇಲೆ ಸಸ್ಪೆಂಡ್ ಮಾಡಬೇಕು. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ, ಆರೋಗ್ಯ ಸಚಿವರು ಕ್ರಮ ಕೈಗೊಳ್ತಾರ, ಕಾದು ನೋಡಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯ ಆರೋಗ್ಯ ಅಧಿಕಾರಿಗಳು ಹಾಗೆಯೇ ರಾಜ್ಯ ಆರೋಗ್ಯ ಸಚಿವರು ಇವರೆಲ್ಲರೂ ನೋಡ್ಲೇಬೇಕಾಗಿರುವಂತಹ ಒಂದು ಸುದ್ದಿ ಇದು. ಯಾಕಂದ್ರೆ ಜೀವ ಉಳಿಸಬೇಕಾದ ಆಂಬ್ಯುಲೆನ್ಸ್ಗಳೇ ಅನಾರೋಗ್ಯದಿಂದ ಬಳಲ್ತಾ ಇದ್ದಾವೆ, ರೋಗಿಗಳು ಪರದಾಡುವಂತಾಗಿದೆ. ಆರೋಗ್ಯ ಸಚಿವರು ಈ ಸ್ಟೋರಿ ನೋಡಲೇಬೇಕು. ಮಂಡ್ಯದಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಅನಾರೋಗ್ಯ. ಮಂಡ್ಯ ಜಿಲ್ಲೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಆಂಬ್ಯುಲೆನ್ಸ್ಗಳು ಮೂಲೆ ಸೇರುವಂತಾಗಿದೆ, ತುಕ್ಕು ಹಿಡುವಂತಹ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಸಮಸ್ಯೆ 108 ಸಮಸ್ಯೆ. ಮಂಡ್ಯ ಜಿಲ್ಲೆಯಲ್ಲಿರುವ ಆಂಬ್ಯುಲೆನ್ಸ್ಗಳು ಅನಾರೋಗ್ಯದಿಂದ ಬಳಲುತ್ತಿವೆ. ಚಿಕಿತ್ಸೆ ಕೊಡಿಸಬೇಕಾದ ಆರೋಗ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಹೌದು, ಬಡ ರೋಗಿಗಳ ಜೀವ ಉಳಿಸಬೇಕಿದ್ದ ಆಂಬ್ಯುಲೆನ್ಸ್ಗಳಿಗೆ ಕಾಯಿಲೆ ಬಂದಿದೆ. ತುರ್ತು ಸೇವೆ ಒದಗಿಸುವ ಆಂಬ್ಯುಲೆನ್ಸ್ಗಳಿಗೆ ತುರ್ತು ಪರಿಸ್ಥಿತಿ ಎದುರಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿರುವ 21 ಆಂಬ್ಯುಲೆನ್ಸ್ಗಳ ಪೈಕಿ 8 ಆಂಬ್ಯುಲೆನ್ಸ್ಗಳು ಕಳೆದ 1.5 ವರ್ಷದಿಂದ ಸಣ್ಣ ಪುಟ್ಟ ರಿಪೇರಿ ಅಂತ ಗ್ಯಾರೇಜ್ ಸೇರಿವೆ. ಆದ್ರೆ ಅದರಲ್ಲಿ 4